ಇದರಲ್ಲಿ ಪದವಿನ್ಯಾಸಗಳನ್ನ ಮಾಡಿ 32 ದೇವತೆಗಳು ಮತ್ತು 32 ಎಂಟ್ರೆನ್ಸ್ ಗಳನ್ನ ನಮಗೆ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಡೋರ್ಗಳನ್ನು ಹೇಗೆ ನಿರ್ಣಯ ಮಾಡಬೇಕು? ಪಶ್ಚಿಮದ ರಸ್ತೆ ಬಂದ್ರೆ ಪಶ್ಚಿಮಕ್ಕೆ ಡೋರ್ ಇದ್ರೆ ತುಂಬಾ ಒಳ್ಳೇದು. ಇದು ಓನ್ಲಿ ಫಾರ್ ಮೇನ್ ಡೋರ್ ಅಪ್ಲಿಕೇಬಲ್, ಮುಖ್ಯ ದ್ವಾರಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೇ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರ್ ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಅನುಭವಿಸ್ತಾ ಇದ್ದೇನೆ. ಮನೆ ಎಲ್ಲಿವರೆಗೆ ಬಂತು? ಸೈಟ್ ಪರ್ಚೇಸ್ ಆಯ್ತಾ? ಭೂಮಿ ಪೂಜೆಗೆ ಒಳ್ಳೆ ದಿನಗಳು ಬರ್ತಾ ಇದೆ. ಇನ್ನೇನು ರಾಜಯೋಗ ಬಂತು, ಅದರ ಬಗ್ಗೆ ಕೂಡ ಮುಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ಆಲ್ ಗುಡ್. ಎಲ್ಲ ನಮ್ಮ ವಿಡಿಯೋನ ನೋಡಿ ನೀವೆಲ್ಲರೂ ಕೂಡ ಚೆನ್ನಾಗಿ ಮನೆ ಕಟ್ತಾ ಇದ್ದೀರಾ ಅಂತ ಭಾವಿಸ್ತೇನೆ. ಒಳ್ಳೇದಾಗ್ಲಿ. ಇವತ್ತಿನ ಸಂಚಿಕೆಯಲ್ಲಿ ಪಶ್ಚಿಮ ದಿಕ್ಕಿನ ನಿವೇಶನ ಅಥವಾ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರ ಕೆಟ್ಟದ್ದಾ ಅಂತ ಬಂದಾಗ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕು ಅಥವಾ ದಕ್ಷಿಣ ಅಥವಾ ಪೂರ್ವ ಒಳ್ಳೆದು ಕೆಟ್ಟದ್ದು ಅಂತ ಏನೂ ಇಲ್ಲ. ಎಲ್ಲ ನಿವೇಶನಗಳು ಒಳ್ಳೆ ಫಲವನ್ನೇ ಕೊಡ್ತದೆ. ಆದರೆ ಭೂಲಕ್ಷಣ ಮತ್ತು ಎನ್ವೈರನ್ಮೆಂಟ್, ವಾತಾವರಣ ಮತ್ತು ಆ ಸ್ಲೋಪ್ ಯಾವ ಕಡೆ ಇದೆ, ಎತ್ತರ ಯಾವ ಕಡೆ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈ ಪಶ್ಚಿಮ ಅಂತ ಬಂದಾಗ ಇದನ್ನ ಪೂರ್ವ ಅಂತ ಅನ್ಕೊಳ್ಳೋಣ, ಇದು ದಕ್ಷಿಣ, ಇದು ಉತ್ತರ, ಇದು ಪಶ್ಚಿಮ. ಕೆಲವು ಸರಿ ಏನಾಗ್ಬಿಡುತ್ತೆ ಅಂದ್ರೆ, ನನ್ನ ನಿವೇಶನ ಈ ತರ ಇದೆ, ಈ ನಿವೇಶನದಲ್ಲಿ ತುಂಬಾ ಡೌನ್ ಬಂದು ದಕ್ಷಿಣಕ್ಕಿದೆ ಅಂತ ಇಟ್ಕೊಳ್ಳೋಣ. ಇಟ್ ಈಸ್ ನಾಟ್ ಗುಡ್. ಇದು ಅಷ್ಟು ಒಳ್ಳೆ ಸೈಟ್ ಅಲ್ಲ. ಅಂದ್ರೆ ಪ್ರೋಗ್ರೆಸ್ ಆಗಲ್ಲ, ಆಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇದನ್ನ ಮಣ್ ಲೋಡ್ ಮಾಡ್ಕೊಂಡು ಹೈಟ್ ಮಾಡ್ಕೋಬಹುದು, ಅದೇನ್ ಪ್ರಾಬ್ಲಮ್ ಇರಲ್ಲ. ಆದ್ರೆ ಇಡೀ ಲೇಔಟ್ ತುಂಬಾ ಚೆನ್ನಾಗಿದೆ, ನೂರಾರು ಮನೆಗಳಿದೆ, ಬಟ್ ನನಗೆ ಸ್ಕೂಲ್ಗೆ, ಕಾಲೇಜ್ಗೆ, ನನ್ನ ಮಕ್ಕಳಿಗೆ, ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಹತ್ರ ಆಗುತ್ತೆ ಮತ್ತು ಸೈಟ್ ನಿವೇಶನ ದೊಡ್ಡದಿದೆ ಅಂತ ಹೇಳಿ ನಾವು ತಗೋತೀವಿ. ಆದ್ರೆ ಯಾವಾಗ ಈ ತರ ಪಶ್ಚಿಮದ ನಿವೇಶನದಲ್ಲಿ ದಕ್ಷಿಣಕ್ಕೆ ಸ್ಲೋಪ್ ಇರುತ್ತೋ ಅಂತ ಜಾಗಗಳಲ್ಲಿ ಅಂದ್ರೆ ಲೇಟ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ, ಬೇಗ ಸಕ್ಸಸ್ ಆಗಲ್ಲ. ಮತ್ತೆ ಆ ಮನೆಗೆ ಬಂದ್ಮೇಲೆ ಸ್ವಲ್ಪ ಅನಾರೋಗ್ಯಕ್ಕೋಸ್ಕರ ಸ್ವಲ್ಪ ಖರ್ಚಾಗತ್ತೆ, ಮತ್ತೆ ತುಂಬಾ ಸ್ಟ್ರಗಲ್ಸ್ಗಳನ್ನ ನಾವು ನೋಡ್ಬೇಕಾಗತ್ತೆ ಮತ್ತು ತುಂಬಾ ಚಾಲೆಂಜಸ್ಗಳನ್ನ ಕೂಡ ನಾವು ನೋಡ್ಬೇಕಾಗ್ತದೆ. ಅದೇ ಏನಾದ್ರೂ ರಸ್ತೆ, ಪಶ್ಚಿಮದ ರಸ್ತೆ ಏನಾದ್ರೂ ದಕ್ಷಿಣದಿಂದ ಉತ್ತರಕ್ಕೆ ಡೌನ್ ಇದ್ರೆ ಇಟ್ ಈಸ್ ವೆರಿ ಗುಡ್. ಇಂತಹ ನಿವೇಶನಗಳು ಬೇಗ ಪ್ರೋಗ್ರೆಸ್ ಆಗುತ್ತೆ, ಅಂದ್ರೆ ಬೇಗ ಮನೆ ಮುಗಿಯುವಂಥದ್ದು, ಆ ಮನೆಗೆ ಹೋದ್ಮೇಲೆ ತುಂಬಾ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು, ಫೈನಾನ್ಷಿಯಲಿ ಗುಡ್. ಇದು ತಗೊಂಡ ತಕ್ಷಣ ಇನ್ನೊಂದು ಸ್ವಲ್ಪ ದಿನಕ್ಕೆ ಮೇಲ್ ಮನೆ ಕಟ್ಟುವಂಥದ್ದು ಅಥವಾ ಇನ್ನೊಂದು ಕಡೆ ಸೈಟ್ ತಗೊಳ್ಳುವಂಥ ಯೋಗ ಬರುವಂಥದ್ದು ಈ ತರ ಆಗ್ತದೆ. ಅದಕ್ಕೆ ನಿವೇಶನ ಫ್ಲಾಟ್ ಆಗಿದ್ರೆ, ಎಲ್ಲೂ ಎತ್ತರ ಇಲ್ಲ, ಎಳ್ಳು ದಿಣ್ಣೆ ಇಲ್ಲ, ಕರೆಕ್ಟ್ ಆಗಿದೆಯಪ್ಪ ಅಂದ್ರೆ ಇಟ್ ಈಸ್ ವೆರಿ ಗುಡ್, ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತೆ ಈ ಪಶ್ಚಿಮದಿಂದ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ನಿಮ್ದು ರಸ್ತೆ ಡೌನ್ ಇದೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ದಕ್ಷಿಣದಿಂದ ಉತ್ತರಕ್ಕೆ ಸ್ಲೋಪ್ ಇದೆ, ಡೌನ್ ಇದೆ ಅಂದ್ರೆ ಇಟ್ ಈಸ್ ವೆರಿ ಗುಡ್, ಅದರಿಂದ ಏನು ಅಂತ ಮೇಜರ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈ ಮುಖ್ಯ ದ್ವಾರವನ್ನ ನಿರ್ಣಯ ಮಾಡುವಂತ ಸಂದರ್ಭದಲ್ಲಿ ನಮಗೆ ಋಷಿ ಮುನಿಗಳು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಬೃಹತ್ ಸಂಹಿತೆ ಮತ್ತು ವಿಶ್ವಕರ್ಮ ವಾಸ್ತು ಬಹಳ ಚೆನ್ನಾಗಿ, ಬಹಳ ಅದ್ಭುತವಾದ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಪದವಿನ್ಯಾಸಗಳನ್ನ ಮಾಡಿ 32 ದೇವತೆಗಳು ಮತ್ತು 32 ಎಂಟ್ರೆನ್ಸ್ ಗಳನ್ನ ನಮಗೆ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಡೋರ್ಗಳನ್ನು ಹೇಗೆ ನಿರ್ಣಯ ಮಾಡಬೇಕು ಅಂತ ನೋಡಿ. ಈ ರೀತಿಯಾಗಿ ಪಶ್ಚಿಮ ಅಂತ ಬಂದಾಗ ಪಶ್ಚಿಮದ ನೈಋತ್ಯ ಭಾಗದಿಂದ ಪಶ್ಚಿಮ ವಾಯುವ್ಯದವರೆಗೆ 9 ಭಾಗಗಳನ್ನಾಗಿ ಮಾಡಬೇಕು. 9 ಭಾಗಗಳನ್ನಾಗಿ ಮಾಡಬೇಕು ಅಂದ್ರೆ ಟೋಟಲ್ ನಿಮ್ಮ ಮೆಜರ್ಮೆಂಟ್ ಏನಿರುತ್ತೆ ಆ ಮೆಜರ್ಮೆಂಟ್ ಅನ್ನ 9 ಭಾಗಗಳಾಗಿ ಮಾಡಬೇಕಾಗ್ತದೆ. ಮತ್ತು ಈಗ ನಾನು ಹೇಳ್ತಿರುವಂತ ವಿಷಯ ಓನ್ಲಿ ಫಾರ್ ಮೇನ್ ಡೋರ್ಗೆ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದ್ರೆ ಉಪದ್ವಾರಗಳು ಅಂತಂದ್ರೆ ಎಕ್ಸಾಂಪಲ್ ನೋಡಿ, ಪೂರ್ವದಲ್ಲಿ ಡೋರ್ ಇದೆ, ನಿಮಗೆ ಪಶ್ಚಿಮದಲ್ಲಿ ಇನ್ನೊಂದು ಡೋರ್ ಕೊಟ್ಕೋಬೇಕು ಉಪದ್ವಾರ ಅಂತ ಬಂದಾಗ ಅದಕ್ಕೆ ರೂಲ್ ಬೇರೆ ಆಗತ್ತೆ, ಉಪದ್ವಾರದ ರೂಲ್ ಬೇರೆ ಆಗತ್ತೆ. ಇದು ಮೇನ್ ಡೋರ್, ಮೇನ್ ಎಂಟ್ರೆನ್ಸ್ ಅಂತ ಬಂದಾಗ
ಆ ಈ ಮೇನ್ ಎಂಟ್ರೆನ್ಸ್ ಅನ್ನ ಪಶ್ಚಿಮದಲ್ಲಿ ಬಂದಾಗ ಒಳ್ಳೇದು ಕೆಟ್ಟದ್ದು ಅಂತ ಹೇಗೆ ಡಿಸೈಡ್ ಮಾಡ್ತೀವಿ ನೋಡಿ. ಸಾಮಾನ್ಯವಾಗಿ ಪಶ್ಚಿಮದ ರಸ್ತೆ ಬಂದ್ರೆ ಪಶ್ಚಿಮಕ್ಕೆ ಡೋರ್ ಇದ್ರೆ ತುಂಬಾ ಒಳ್ಳೇದು. ಪಶ್ಚಿಮದಲ್ಲಿ ರಸ್ತೆ ಇದ್ದು ಪಶ್ಚಿಮದಲ್ಲೇ ನೀವು ಡೋರ್ನ ಇಟ್ಕೊಳ್ಳುವಂತ ಒಳ್ಳೇದು. ಸೆಕೆಂಡ್ ಆಪ್ಷನ್ ಬಂದು ಪಶ್ಚಿಮದಲ್ಲಿ ನಿಮ್ದು ರಸ್ತೆ ಇದ್ದು ಉತ್ತರಕ್ಕೆ ಡೋರ್ ಇಟ್ಕೋತೀರಾ ಅಂದ್ರೆ ಆಪ್ಷನ್ 2, ಎರಡನೇ ಆಪ್ಷನ್ ಅದು. ಪಶ್ಚಿಮದಲ್ಲಿದ್ದು ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ಡೋರ್ ಇಟ್ಕೋಬಾರ್ದು. ಪಶ್ಚಿಮದ ರಸ್ತೆ ಇದ್ದು ಪೂರ್ವದಲ್ಲಿ ಯಾವುದೇ ಕಾರಣಕ್ಕೂ ಡೋರನ್ನ ಇಟ್ಕೋಬಾರ್ದು. ಇದು ನಿಮಗೆ ನೆಗೆಟಿವ್ ಆಗ್ಬಿಡುತ್ತೆ. ಅಂದ್ರೆ ನಿಮಗೆ ಪಶ್ಚಿಮ ರಸ್ತೆ ಇರುವಂತವ್ರು ಎರಡೇ ಆಪ್ಷನ್ ಇರುತ್ತೆ, ಒಂದು ಪೂರ್ವ, ಇನ್ನೊಂದು ಉತ್ತರ, ಎರಡು ಆಪ್ಷನ್ ಮಾತ್ರ ಇರುತ್ತೆ. ಯಾಕಂದ್ರೆ ನಾವು ಆಂಟಿ ಕ್ಲಾಕ್ ವೈಸ್ ಆಗಿ ಹೋಗ್ಬಾರ್ದು, ಕ್ಲಾಕ್ ವೈಸ್ ಆಗಿ ಕೂಡ ನಾವು ಹೋಗಿ ಮನೆ ದ್ವಾರವನ್ನ ಪ್ರವೇಶ ಮಾಡ್ಬೋದು. ಮತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ನೈಋತ್ಯದ ಈ 9 ಪದರಗಳೇನ್ ಮಾಡ್ತೀವಿ ಅಂದ್ರೆ 9 ಭಾಗಗಳನ್ನ ಏನ್ ಮಾಡ್ತೀವಿ, ಅಲ್ಲೇನಾದ್ರೂ 17ನೇ ಭಾಗ ಅಂತ ಬರುತ್ತೆ. ಅಂದ್ರೆ ನೈಋತ್ಯಕ್ಕೆ 17th ಅಂತ ಬರುತ್ತೆ. ಒಟ್ಟು 32 ಎಂಟ್ರೆನ್ಸ್. ಅದರಲ್ಲಿ 17 ಅಲ್ಲಿ ನೀವೇನಾದ್ರೂ ಎಂಟ್ರೆನ್ಸ್ ಡೋರ್ ಇಟ್ಕೊಂಡ್ರೆ 100% ದಾಂಪತ್ಯ ಸುಖ ಹಾಳಾಗುತ್ತೆ, ದಾಂಪತ್ಯ ಕಲಹ ಜಾಸ್ತಿ ಆಗುತ್ತೆ, ಮತ್ತು ಗಂಡ ಹೆಂಡತಿಯರಲ್ಲಿ ಪರಿಸ್ಥಿತಿಗಳು ಮನಸ್ಥಿತಿಗಳು ಎರಡೂ ಕೂಡ ಪ್ರತಿದಿನ ವ್ಯತ್ಯಾಸ ಆಗುತ್ತೆ, ಜಗಳ ಕದನಗಳು ಜಾಸ್ತಿ ಆಗುತ್ತೆ, ಏಕಾಂಗಿತನ ಕಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಮೂರನೇವರ ಪ್ರವೇಶ ಕೂಡ ಆಗುವಂತ ಸಾಧ್ಯತೆಗಳಿರ್ತದೆ. ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳಿ ಹೊರಗಡೆ ನೆಮ್ಮದಿಯನ್ನು ಹುಡುಕುವಂತಹ ಒಂದು ಪರಿಸ್ಥಿತಿಗಳು ಬರುತ್ತೆ. ಅದರಿಂದ 17ನೇ ಭಾಗದಲ್ಲಿ ಡೋರನ್ನ ಇಡಬಾರ್ದು. 18ನೇ ಭಾಗದಲ್ಲಿ ಏನಾದ್ರೂ ಡೋರನ್ನ ಇಟ್ರೆ ನೀವು 18th ಪ್ಲೇಸ್ಮೆಂಟ್ ಡೋರ್, ಇಟ್ ಈಸ್ ವೆರಿ ರಾಂಗ್. ಎಲ್ಲಿಲ್ಲದ ಶತ್ರುಗಳು, ನಿಮಗೆ ಗೊತ್ತೇ ಇರಲ್ಲ, ನಿಮ್ಗವ್ರಿಗೂ ಸಂಬಂಧನೇ ಇರಲ್ಲ, ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ, ಶತ್ರು ಕಾಟಗಳು ಜಾಸ್ತಿ ಆಗುತ್ತೆ. ನೀವು ಸುಮ್ಮನೆ ಇದ್ರು ಕೂಡ ನಿಮ್ಮ ಮೇಲೆ ಅಪವಾದಗಳನ್ನು ಮಾಡುವಂಥದ್ದು, ತೊಂದರೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇ 19ನೇ ಭಾಗದಲ್ಲಿದ್ರೆ ಇಟ್ ಈಸ್ ವೆರಿ ನೆಗೆಟಿವ್. ಧನಹಾನಿ, ಫೈನಾನ್ಷಿಯಲಿ ಪ್ರಾಬ್ಲಮ್, ತುಂಬಾ ಹಣಕಾಸಿನ ಮುಗ್ಗಟ್ಟಲ್ಲಿ ಸಿಕ್ಕಾಕೋತೀರಿ, ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀರಿ, ಸಂಕಷ್ಟದಲ್ಲಿ ಸಿಕ್ಕಾಕೋತೀರಿ, ನಿಮ್ದಲ್ದೇ ಇರುವಂತಹ ಸಮಸ್ಯೆಗಳು ನಿಮ್ದಾಗತ್ತೆ, ಸಾಲ ಬಾಧೆ, ಸಾಲ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಸಾಲ ತೀರದಂತ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದೇ ರೀತಿ 20, 21 ನಾನು ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ಇದು ಓನ್ಲಿ ಫಾರ್ ಮೇನ್ ಡೋರ್ ಅಪ್ಲಿಕೇಬಲ್, ಮುಖ್ಯ ದ್ವಾರಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೋಡಿ 20ನೇ ಭಾಗ ಇಟ್ ಈಸ್ ವೆರಿ ಗುಡ್. ಧನ ಪ್ರಾಪ್ತಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ತುಂಬಾ ಧನ ಸಂಪಾದನೆಯನ್ನ ಮಾಡ್ತೀರಿ. 21ನೇ ತಾರೀಕಿದ್ರೆ ಪ್ರಾಪರ್ಟಿ ಖರೀದಿ ಮಾಡ್ತೀರಿ ಅಂತ. 21ರಲ್ಲಿ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಾಗ್ತಾರೆ, ಮಕ್ಕಳ ಎಜುಕೇಶನ್ ಚೆನ್ನಾಗಾಗುತ್ತೆ, ಮತ್ತೆ ಪ್ರಾಪರ್ಟಿ ಮತ್ತು ವೆಹಿಕಲ್ಸ್ ಅನ್ನ ಖರೀದಿ ಮಾಡುವಂತಹ ಯೋಗ, ಚಿನ್ನಾಭರಣಗಳನ್ನ ಖರೀದಿ ಮಾಡುವಂತಹ ಯೋಗ, ಮತ್ತು ಮನೆಗೆ ಬೇಕಾಗಿರುವಂತಹ ಫರ್ನಿಚರ್ ಗಳನ್ನ ಖರೀದಿ ಮಾಡುವಂತಹ ಯೋಗ, ಲಕ್ಸುರಿ ಲೈಫ್ ನಿಮಗೆ ಉಂಟಾಗ್ತದೆ. ನೋಡಿ 22ನೇ ಇದೆಯಲ್ಲ, ಇದು ಬಹಳ ಡೇಂಜರ್. ಇದು ಏನಂದ್ರೆ 22 ಬಂದು ಗವರ್ನಮೆಂಟ್ ಇಶ್ಯೂಸ್ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ. ನಿಮ್ದು ಅಲ್ಲದೆ ಇರುವಂತ ಏನೋ ಪ್ರಾಬ್ಲಮ್ಸ್, ಈಗ ಏನೋ ಯಾವ್ದೋ ಒಂದು ಖಾತೆ ಆಗ್ಬೇಕು, ಬೇಗ ಆಗಲ್ಲ, ಅಥವಾ ಏನೋ ಕಾನೂನು ಸಿಕ್ಕಾಕೊಬಿಡುವಂಥದ್ದು, ಕೋರ್ಟು ಕೇಸು ಕಚೇರಿ ಅಂತ ಸಿಕ್ಕಾಕೊಬಿಡುವಂಥದ್ದು, ಕೆಲಸ ಕಾರ್ಯಗಳು ಬೇಗ ಆಗದಿರುವಂಥದ್ದು, ಈ ತರ ಗವರ್ನಮೆಂಟ್ ಇಶ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ 23ನೇ ಭಾಗದಲ್ಲಿ ಏನಾದ್ರು ಡೋರ್ನ ಇಟ್ಕೊಂಡ್ರೆ ಈ ಮನೆಗೆ ಹೋದ್ಮೇಲೆ ಬಡತನ, ಮನೇಲಿ ರೇಷನ್ ಉಳಿಯಲ್ಲ, ಎಷ್ಟು ದುಡ್ಡು ತಗೋ ಬಂದ್ರು ಆ ಮಂತ್ಲಿ ತಿಂಗಳು ಕೊನೆ ಆಗ್ತಿದ್ದಂಗೆ ಮತ್ತೆ ಯಾರ ಹತ್ರ ದುಡ್ಡು ಕೇಳುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ದೊಡ್ಡವ್ರಿಗೆ ದೊಡ್ಡದು, ಚಿಕ್ಕವ್ರಿಗೆ ಚಿಕ್ಕದು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಡತನ ಪ್ರಾರಂಭ ಆಗುತ್ತೆ. 24ನೇ ಭಾಗದಲ್ಲಿ ಏನಾದ್ರೂ ಇದ್ರೆ ಇಟ್ ಈಸ್ ಎ ಹೆಲ್ತ್ ಪ್ರಾಬ್ಲಮ್, ಆರೋಗ್ಯದ ಸಮಸ್ಯೆಯನ್ನ ಉಂಟು ಮಾಡ್ಬಿಡುತ್ತೆ. ಬಹಳ ಎಚ್ಚರಿಕೆಯಿಂದ ಡೋರ್ಗಳನ್ನ ಇಡಬೇಕು. ಈ ಕೊನೆಯದಿದೆಯಲ್ಲ 25, ಇದನ್ನ ಉಚ್ಚಸ್ಥಾನ ಅಂತ ಕರಿತೀವಿ ನಾವು, ಪಶ್ಚಿಮ ವಾಯುವ್ಯದ ಉಚ್ಚಸ್ಥಾನ ಅಂತ ಕರಿತೀವಿ. ಇದೊಂದು 70% ಶುಭ ಫಲವನ್ನ ಕೊಡ್ತದೆ. 25ನೇ ಭಾಗ ಅಂದ್ರೆ 9 ಭಾಗ ಮಾಡ್ತೀವಿ ಪಶ್ಚಿಮದಲ್ಲಿ, ಅಲ್ಲಿ 25ನೇ ಭಾಗ ಬಂದಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಮುಖ್ಯ ದ್ವಾರವನ್ನ ಇಟ್ರೆ ನಿಮ್ಗೆ ಒಂದು 75% ಶುಭ ಫಲವನ್ನ ಕೊಡ್ತದೆ. 20 ಮತ್ತು 21 ಇಟ್ ಈಸ್ ವೆರಿ ಗುಡ್. ಅದರಿಂದ ನೀವು ಯಾವುದೇ ಒಂದು ನಿವೇಶನವನ್ನ ಖರೀದಿ ಮಾಡಿ, ನಿವೇಶನವನ್ನ ನೀವು ಖರೀದಿ ಮಾಡಿ ಮನೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ದಕ್ಷಿಣ ಕೆಟ್ಟದ್ದು, ಪಶ್ಚಿಮ ಒಳ್ಳೇದು, ಅಥವಾ ಉತ್ತರ ಒಳ್ಳೇದು, ಪೂರ್ವ ಕೆಟ್ಟದ್ದು, ಈ ತರ ಡಿಸಿಷನ್ಗಳನ್ನ ತಗೋಬಾರದು. ಅಲ್ಲಿ ಬಹಳ ಮುಖ್ಯವಾಗಿ ಎನ್ವೈರನ್ಮೆಂಟ್ ಹೇಗಿದೆ, ಆ ನಿವೇಶನದ ವಾಸ್ತು ಹೇಗಿದೆ, ಅದ್ರ ಜೊತೆಗೆ ನೋಡಿ ನೀವೇನ್ ಮಾಡ್ಬಿಡ್ತೀರಾ, ಪಶ್ಚಿಮದಕ್ಕೆ ಜಾಗವನ್ನ ತಗೋಬಿಟ್ಟು, ನಿವೇಶನವನ್ನ ತಗೋಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆ ಗುರುಗಳೇ, ಉತ್ತರಕ್ಕೆ ಡೌನ್ ಇದೆ, ವಾಸ್ತು ಪ್ರಕಾರನೇ ಮಾಡ್ತಾ ಇದೀವಿ, ಆಗ್ನೇಯದಲ್ಲಿ ಅಡಿಗೆ ಮನೆ ಮಾಡಿದೀವಿ, ಮಾಸ್ಟರ್ ಬೆಡ್ರೂಮ್ ನೈಋತ್ಯದಲ್ಲಿ ಮಾಡಿದೀವಿ, ಗಾಳಿ ಬೆಳಕು ಪೂರ್ವ ಮತ್ತು ಈಶಾನ್ಯದಲ್ಲಿ ಬಿಟ್ಟಿದೀವಿ, ಬಹಳ ನೀವ್ ಹೇಳ್ದಂಗೆ ಮಾಡಿದೀವಿ ಅಂದ್ಬಿಟ್ಟು ನೀವೇನಾದ್ರೂ ಪಶ್ಚಿಮದಲ್ಲಿ ಧ್ವಜಾಯದಲ್ಲಿ ಮನೆ ಕಟ್ಬಿಟ್ರಿ ಅಂತ ಇಟ್ಕೊಳ್ಳೋಣ, ಇಟ್ ಈಸ್ ರಾಂಗ್. ಬಂತು ಬಡತ ನಿಮಗೆ. ಯಾವುದೇ ಕಾರಣಕ್ಕೂ ಪಶ್ಚಿಮಕ್ಕೆ ಡೋರ್ ಇಡುವಂತ ಸಂದರ್ಭದಲ್ಲಿ ನಾವು ಧ್ವಜಾಯವನ್ನ ಇಡುವಂತದ್ದಿಲ್ಲ. ಯಾಕೆಂದ್ರೆ ಧ್ವಜಾಯ ಶತ್ರು ಆಯ ಆಗ್ಬಿಡುತ್ತೆ. ಅದರಿಂದ
ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಕೆಲವು ಸರಿ ನನ್ನ ಕ್ಲೈಂಟ್ಸ್ಗಳು ಕಳಿಸಿರ್ತಾರೆ, ಇವ್ರು ಹೇಳ್ತಾ ಇದ್ದಾರೆ ನೋಡಿ ಗುರುಗಳೇ, ಈಶಾನ್ಯದಲ್ಲಿ ದೇವ್ರ ಮನೆ ಇರಬಾರ್ದಂತೆ, ಕೆಟ್ಟದ್ದಾಗ್ಬಿಡುತ್ತಂತೆ, ಮತ್ತೆ ಈ ಥರ ತುಂಬ ವಿಷಯಗಳು ಬೇರೆ ಬೇರೆ ಥರ ಕಳಿಸ್ತಿರ್ತಾರೆ. ಅದರಿಂದ ನಾನು ಹೇಳೋದೇನೆಂದರೆ, ಸ್ವಲ್ಪ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಮತ್ತು ಶಾಸ್ತ್ರೀಯವಾಗಿ ಯೋಚನೆ ಮಾಡಿ, ಸ್ವಲ್ಪ ಲಾಜಿಕ್ ಆಗಿ ಯೋಚನೆ ಮಾಡಿ. ಸುಮ್ಮನೆ ಬ್ಲೈಂಡಾಗಿ ಅಲ್ಲಿರಬಾರ್ದು ಇಲ್ಲಿರಬಾರ್ದು ಅಂತಲ್ಲ. ಶಾಸ್ತ್ರ ಗ್ರಂಥಗಳು ಏನು ಹೇಳಿದೆ, ಅದರ ಹಿಂದೆ ಇರುವಂಥ ಉದ್ದೇಶಗಳೇನು, ಇದನ್ನ ಪ್ರಮುಖವಾಗಿ ನೀವು ಗಮನಿಸಿ ಫಲವನ್ನು ಹೇಳ್ಬೇಕಾಗ್ತದೆ ಅಂತ ಹೇಳ್ತಾ, ಈ ಸಂಚಿಕೆ ಅಂದರೆ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರ ನಿಮಗೆ ಒಳ್ಳೆಯದಾ ಕೆಟ್ಟದ್ದ ಅನ್ನುವಂಥ ವಿಚಾರವನ್ನು ಸಂಪೂರ್ಣವಾಗಿ ನೀವು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ನಿಮ್ಮ ಪ್ರಶ್ನೆಗಳನ್ನು ಕೂಡ ಕಾಮೆಂಟಲ್ಲಿ ಹಾಕಿ, ಬಿಡುವಿಲ್ದೇ ಇರುವಂಥ ಸಮಯ, ಅದರಿಂದ ಸಮಯ ಆದಾಗ ರಿಪ್ಲೈ ಮಾಡ್ತೀನಿ ಅಥವಾ ಮುಂದಿನ ಸಂಚಿಕೆಗಳಲ್ಲಿ ಅದಕ್ಕೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ನಮಸ್ಕಾರ.